ನಮ್ಮ ಅಧಿಕಾರಿಗಳೆಲ್ಲ ನನ್ನ ಜೊತೆ ನಿಲ್ಲಬೇಕು ಅಂತ ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯ ಕೇಂದ್ರದಲ್ಲಿ ತಗೊಳ್ತಕ್ಕಂಥ ತೀರ್ಮಾನನೇ ಅನೇಕ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ. ಸೊ ಅಂಥ ಒಂದು ಪ್ರಜಾಪ್ರಭುತ್ವದ ಸಂವಿಧಾನದ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ. ಯಾವತ್ತೂ ಪ್ರೈಮ್ ಮಿನಿಸ್ಟ್ರು ಬಂದು ರಾಜ್ಯ ಸರ್ಕಾರದಲ್ಲಿ ರಿವ್ಯೂ ಮಾಡಿದಾರಾ? ಏನಾದ್ರು ಇದ್ದರೆ ಮುಖ್ಯಮಂತ್ರಿಗಳ ಮೀಟಿಂಗ್ ಕರೆದು ಡೆಲ್ಲಿನಲ್ಲಿ ರಾಜ್ಯ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ. ಅಥವಾ ಯಾರು ಮಂತ್ರಿಗಳು ಆ ಇಲಾಖೆಯಲ್ಲಿ ಏನಾದ್ರು ಇವ್ರಿಗೆ ಆಸಕ್ತಿ ಇದ್ದು ಏನಾದ್ರು ಮಾಡ್ತಾರೆ ಅಂದರೆ ಆ ಇಲಾಖೆಯ ಮಂತ್ರಿಗಳ ಜೊತೆ ಕೇಂದ್ರ ಮಂತ್ರಿಗಳು ಸಂಪರ್ಕ ಇಟ್ಕೊಂಡು ಅವ್ರ ಜೊತೆನಲ್ಲಿ ಹೋಗಿ ಮೀಟಿಂಗ್ ಮಾಡಿ ಇಂಥದನ್ನು ಪ್ರಪೋಸಲ್ ಸಬ್ಮಿಟ್ ಮಾಡಿ ನಾನು ಪ್ರಪೋಸಲ್ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿರೋದನ್ನ ನಾನು ನೋಡಿದ್ದೀನಿ. ಲೋಕಸಭಾ ಸದಸ್ಯರು ಏನಾದ್ರು ಆಸಕ್ತಿ ಇದ್ದರೆ ಆ ಜಿಲ್ಲೆಯಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಕೂತು ಶಾಸಕರನ್ನ ಕರ್ಕೊಂಡು ಮೀಟಿಂಗ್ ಮಾಡಿ ಇಂತಿಂಥ ಕೆಲಸದ ಪ್ರಪೋಸಲ್ ಕೊಡಿ ನಮಗೆ ನಿಮ್ಮ ಸರ್ಕಾರದ ಮೂಲಕ ನಾನು ಕ್ಲಿಯರ್ ಮಾಡ್ತೀನಿ ಅಂದು ನಾನು ಕೇಳಿದ್ದೀನಿ. ನಾನು MP ಆಗಿದ್ದೆ, ಅವರಷ್ಟು ನನಗೆ ಅನುಭವದ ಇಲ್ಲ, ಒಪ್ಕೋತೀನಿ. ಬಟ್ ಈ ಥರ ನಾನು ರಾಜ್ಯ ಸರ್ಕಾರನೇ ಕೈಗೆ ತಗೋತೀನಿ, ರಾಜ್ಯ ಸರ್ಕಾರನ ಬೈಪಾಸ್ ಮಾಡಿ ನಾನು ಹೋಗ್ತೀನಿ. ಹಿಂದೆ ನಾರಾಯಣ ಸ್ವಾಮಿಯವರು ಹೋಗಿ ಈ ಥರ ಜನಸಂಪರ್ಕ ಸಭೆ ಮಾಡ್ತೀನಿ ಅಂದಾಗ BJPಯವರೇ ಸರ್ಕ್ಯುಲರ್ ಕೊಟ್ಟಿದ್ದಾರೆ ಚಿತ್ರದುರ್ಗಕ್ಕೆ. ಸೊ ಈ ಥರ ಹೋಗಲಿಕ್ಕೆ ಅವಕಾಶ ಇಲ್ಲ ಎಲ್ಲ ಅಧಿಕಾರಿಗಳು. ಒಂದು ನಿಮಿಷ ಹೇಳ್ತೀನಿ, ಅವ್ರದ್ದು ಏನು ಉದ್ದೇಶ ಅವ್ರನ್ನೇ ಕೇಳಬೇಕು ನೀವು. ಅವ್ರ ಉದ್ದೇಶ ನಮಗೆ ಗೊತ್ತಿಲ್ಲ, ನಿಮಗೇನಾರ ಗೊತ್ತಾದರೆ ಗೊತ್ತಿರ್ಬೋದು, ನಮಗೆಲ್ಲ ಗೊತ್ತಾಗುತ್ತೆ. ಇನ್ನೊಂದು ಹೇಳ್ತೀನಿ, ಅವ್ರಿಗಿರೋದು ನನಗೆ ಗೊತ್ತಿದ್ದಂಗೆ, ನಾನು ಒಬ್ಬ MP ಆಗಿ ಕೆಲಸ ಮಾಡಿದ್ದೀನಿ. ನಮ್ಮಲ್ಲಿ ಮಾದೇಗೌಡರು MP ಆಗಿ ಕೆಲಸ ಮಾಡಿದ್ದಾರೆ. ಹಳಬರನ್ನ ನಾನು ರೆಫರೆನ್ಸ್ ಆಗೋಲ್ಲ, ನಮಗೆಲ್ಲ ಗೊತ್ತಿದ್ದಂಗೆ ಮಾದೇಗೌಡರು ಮಾಡದೇ ಇರೋದನ್ನು ಅವ್ರ ತಂದೆ ಪ್ರಧಾನಮಂತ್ರಿಗಳಾಗಿ ಸತತವಾಗಿ ಲೋಕಸಭೆಯಲ್ಲಿ ಪ್ರತಿನಿಧಿಸಿ ಅವರು ಮಾಡದೇ ಇರೋದನ್ನು, SM ಕೃಷ್ಣವರು ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಮಾಡದೇ ಇರೋದನ್ನ, ಅಂಬರೀಷು ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಮಾಡದೇ ಇರೋದನ್ನು, ಸುಮಲತಾ ಅವರು ಲೋಕಸಭಾ ಸದಸ್ಯರಾಗಿ ಮಾಡದೇ ಇರೋದನ್ನು, ಇವರು ವಿಶೇಷವಾಗಿ ಹೊಸ ಪದ್ಧತಿನ ಹುಟ್ಟಾಕ್ತೀನಿ ಅಂತ ಅಂದರೆ ಅದನ್ನು ನೀವೇ ಕೇಳಬೇಕು, ನಾವೆಲ್ಲ ಕೇಳಲಿಕ್ಕಾಗಲ್ಲ. ಸೊ ಅವ್ರಿಗೆ ಬೇಕಾದಷ್ಟು ವೈಡ್ ಇದೆ, ಏನಾಗುತ್ತೆ ದೇಶದಲ್ಲಿ ಕೆಲಸ ಮಾಡ್ಬೋದು ಅವರು. ನಮಗಾದರೆ ಈ ರಾಜ್ಯಕ್ಕೆ ಮಾತ್ರ ಸೀಮಿತ. ನಾನು ಕೃಷಿ ಸಚಿವ, ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಮಾತ್ರ ಸೀಮಿತ ಸಿದ್ದರಾಮಯ್ಯನವರು. ಸೊ ಅವರು ಇಡೀ ರಾಷ್ಟ್ರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಕಾಶ್ಮೀರದಿಂದ ಅಂಡೋಮನ್ವರೆಗೂ ಅವಕಾಶ ಇದೆ. ಅಲ್ಲ ಎಲ್ಲಿ ಬೇಕು ಇಲ್ಲೂ ಇದು ಅದರೊಳಗೆ ಸೇರುತ್ತಲ್ಲ, ಇದು ಅದರೊಳಗೆ ಮಂಡ್ಯ ಮತ್ತು ಕರ್ನಾಟಕನೂ ಅದರೊಳಗೆ ಸೇರುತ್ತೆ ರಾಷ್ಟ್ರದೊಳಗಡೆ. ಅದರಿಂದ ಭಾಳ ಮುಖ್ಯವಾದ ಕೆಲಸ ಎಲ್ಲ ಮಾಡಲಿ. ಜನಸಂಪರ್ಕ ಸಭೆ ನಾವೇನು ಈಗ ಅವ್ರು ಬಂದಾಗ ಜನ ಬಂದಾಗ ಸಮಸ್ಯೆಯನ್ನು ತೊಗೊಂಡು DC ಗೋ ಅಥವಾ ಸರ್ಕಾರಕ್ಕೋ ಪತ್ರ ಬರೆದ್ರೆ ಅದು ಅಪರಾಧ ಅಂತ ಹೇಳಲ್ಲ ನಾವು. ಅದು ಬಿಟ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಸ್ಪಂದಿಸ್ದಂಗೆ, ಜಿಲ್ಲಾ ಉಸ್ತುವಾರಿ ಜೊತೆ ಸ್ಪಂದಿಸ್ದಂಗೆ ನನ್ನ ಜೊತೆನಲ್ಲೂ ಅಧಿಕಾರಿಗಳು ಬೆಳಗ್ಗೆಯಿಂದ ನಿಂತ್ಕೋಬೇಕು ಅಂತ ಅನ್ನೋದಿದೆಯಲ್ಲ, ಅದು ಡೆಮಾಕ್ರಸಿನಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ಲದೇ ಇರತಕ್ಕಂಥ ಹೊಸ ಪದ್ಧತಿಯನ್ನು ಹುಟ್ಟಾಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ SM ಕೃಷ್ಣರು, ಮಾದೇಗೌಡರು, ದೇವೇಗೌಡರಿಗಿಂತ ನಾನು ವಿಭಿನ್ನ ಅಂದರೆ ನಾನು ಅದಕ್ಕೇನು ಯಾಕೆ ನೀವು ವಿಭಿನ್ನ ಅಂತ ನಾನು ಕೇಳಕ್ಕೆ ಹೋಗಲ್ಲ ಅವ್ರನ್ನ. ಸೊ ಬೇಕಾದಷ್ಟು ಮಂಡ್ಯ ಜಿಲ್ಲೆಗೆ ಅವಶ್ಯಕತೆ ಇದೆ ಕೆಲಸಗಳು. ಆಮೇಲೆ ನಮ್ಮ ರಂಗನಾಥ ಸ್ವಾಮಿ ಮೇಲ್ಕೋಟೆ ಭಾಳ ಪ್ರಸಿದ್ಧವಾದಂಥ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಒಂದು 500 ಕೋಟಿ ಕೊಡಲಿ. ಆಮೇಲೆ ರಿವರ್ ಇದ್ರ ಪ್ರೋಗ್ರಾಮು ಗುಜರಾತಲ್ಲಿ ಮಾಡಿದ್ದಾರೆ ಅಂತಾರೆ. ಪಟ್ಟಿ ಮಾಡಿ ಕಳಿಸ್ತೀನಿ. ಚಲುವರಾಯ ಸ್ವಾಮಿ ಇದು ಹೇಳಿದೆ, ಮೇಲ್ಕೋಟೆ ರಂಗನಾಥ ಸ್ವಾಮಿ ಮೇಲ್ಕೋಟೆ ಎರಡು ಹೇಳಿದೆ ಗುರು. ಇಲ್ಲ ಇಲ್ಲ ಸರ್, ಅವರು ನಮಗೆ ಸರ್ ಆ್ಯಕ್ಚುಲಿ ನಾನು ಅವ್ರಿಗೆ ಅಡ್ವೈಸ್ ಮಾಡೋಷ್ಟು ಅವ್ರಿಗೆ ತಿಳಿಸೋಷ್ಟು ನಾವೇನು ದೊಡ್ಡವರಲ್ಲ. ಬಟ್ ಇದೆಲ್ಲ ಅವಶ್ಯಕತೆ ಇಲ್ಲದೆ ಇರೋದನ್ನ ರಾಜಕಾರಣ ಈಗಲೇ ಬಿಗಿನಿಂಗೇ ಬೇಡ ಅಂತ ಹೇಳ್ಬೋದು ಅಷ್ಟೇ. ರಾಜಕಾರಣ ನಮಗೂ ಮಾಡೋದು ಗೊತ್ತಿದೆ. ನಾನು ಅವರು ಒಟ್ಟೊಟ್ಟಿಗೆ ಇದ್ದವು. ನಾನು ಆರೋಗ್ಯ ಸಚಿವನಾಗಿ ಅವ್ರ ಜೊತೆ ರಾಜ್ಯ ಎಲ್ಲ ಟೂರ್ ಮಾಡಿದ್ದೀನಿ, ಅವ್ರ ಪಕ್ಷದ ಕಾರ್ಯಾಧ್ಯಕ್ಷರಾಗಿ, ಅವ್ರ ಮುಖ್ಯಮಂತ್ರಿಯಾಗಿ, ಅವ್ರ ಜೊತೆ ಮಂತ್ರಿಯಾಗಿ ರಾಜ್ಯ ಎಲ್ಲ ಟೂರ್ ಮಾಡಿದ್ದೀನಿ. ಆವಾಗ ಲೋಕಸಭಾ ಸದಸ್ಯರ ವಿಚಾರ, ಕೇಂದ್ರದ ಮಂತ್ರಿ ವಿಚಾರ ಬಂದಾಗ ಇವ್ರು ಯಾವ ರೀತಿ ಭಾಷೆನ ಬಳಸ್ತಿದ್ರು ಅಂತಲೂ ಗೊತ್ತಿದೆ. ನಾನು ಆ ಥರ ಭಾಷೆನ ಅವ್ರಿಗೆ ಹೇಳಲಿಕ್ಕೆ ಹೋಗಲ್ಲ. ಅವ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಗೌರವ ಪ್ರೀತಿ ಎಲ್ಲ ಇದೆ.